ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಏನಾದ್ರು ಐತಿಲ್ಲ, ಈ ವಿಡಿಯೋಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ ಲೈಕ್ ಒತ್ತೆ ವಿಡಿಯೋ ನೋಡ್ಬೇಕು. ಎದು ಗೊತ್ತಾನೆ, ಟೈಮ್ ರಾತ್ರಿ 11:30 ಐತಿ. ಅಂದರೂ ನಿಮ್ಮ ಸಂಬಂಧ ಈ ವಿಡಿಯೋ ಹಾಕ್ಲತ್ನಿ. ಏನಂದ್ರೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಪೂರಾ 1 ಗಂಟೆ ತನಕ ಪೂರಾ ಮ್ಯಾಚ್ ನೋಡೋಕ್ಕಾಗಲ್ಲ. ಸೊ ಸದ್ಯಕ್ಕೆ ಇಂಡಿಯಾದವ್ರು ಬ್ಯಾಟಿಂಗ್ ಇತ್ತಲ್ಲ, ಸೊ ಫಸ್ಟ್ ಇನ್ನಿಂಗ್ಸ್ ರಿವ್ಯೂ ಕೊಡೋಣ ಅಂತೇಳಿ ಈ ವಿಡಿಯೋ ಬಂದಿದ್ದ ಯೂಟ್ಯೂಬ್ದಾಗ, ಇನ್ಸ್ಟಾಗ್ರಾಮ್ದಾಗ ಆಯ್ತು. ಓಕೆ, ನಮ್ಮ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಏನು ಫೋರ್ತ್ T20 ಫೋರ್ತ್ T20 ಮ್ಯಾಚ್ ಇತ್ತು. ಸೊ ಅದ್ರ ಹೆವಿ ಇಂಪಾರ್ಟೆಂಟ್ ಐತಿ ನಮ್ಮ ಟೀಮ್ ಇಂಡಿಯಾಕ್ಕೆ ಐತಿ. ಸದ್ಯ ಬ್ಯಾಟಿಂಗ್ ಅಂತೂ ಮುಗಿದೈತೆ ನಮ್ಮ ಟೀಮ್ ಇಂಡಿಯಾ. ಸ್ಕೋರ್ ಎಟ್ ಹೊಡೆದಾರು ಮತ್ತು ಯಾರು ಹೆಂಗೆ ಇಡತ್ತೆ ಹೇಳ್ಕೊತಗೋನು. ಸೊ ನಮ್ಮ ಇಂಡಿಯಾ ಟೀಮ್ 4 T20 ಆಡ್ಲಕ್ಕೆ ಬಂದಿತ್ತು. ಎಕ್ಸ್ಪೆಕ್ಟೇಷನ್ ಅಂತೂ ಹೆವಿ ಅದ. ಎದಕ್ಕಾರ ಆಡ್ಲತ್ತಿದ್ದು 4ನೇ T20. ಇದುವರೆಗೂ ಶ್ರೇಯಸ್ ಆಸ್ ಎ ಕ್ಯಾಪ್ಟನ್ಗೆ ಯಾವುದೇ ಗೆಲುವು ಇರಲಿಲ್ಲ. ಸ್ಪೆಷಲಿ ಇಂಗ್ಲೆಂಡ್ ಒಳಗೆ ನಮ್ಮ ಟೀಮ್ ಇಂಡಿಯಾ ಈ ಸೀರೀಸ್ ಒಳಗಂತೂ ಒಂದು ಮ್ಯಾಚ್ ಗೆದ್ದಿಲ್ಲ. ಒಂದು ಮಳೆಯಂತ್ರ ಕ್ಯಾನ್ಸಲ್ ಆಯಿತು. ಇನ್ನು ಉಳ್ಕಿದ್ದೆಲ್ಲ ಮ್ಯಾಚ್ ನಮ್ಮ ಇಂಡಿಯಾ ಟೀಮ್ ಸೋತಿತ್ತು. ಆಲ್ಮೋಸ್ಟ್ ಇನ್ನು ಮೇಂತ ಸೀರೀಸ್ ಅಂದ್ರೆ ಗೆಲ್ಲೋದು ಏನೋ ಸೀರೀಸ್ ಅಂದ್ರೆ ಗೆಲ್ಲೋದು ಯಾವ ಪಾಸಿಬಿಲಿಟಿನೂ ಇಲ್ಲ. ಸೊ ಅದ್ರ ಸಂಬಂಧ ಇವತ್ತು ಮ್ಯಾಚ್ ಏನಾರ ಗೆದ್ರೆ ಅಂದ್ರೆ ಸೀರೀಸ್ ಲೆವೆಲ್ ಮಾಡ್ಬೋದು ಅಷ್ಟೇ. ಕರೆ ಅದು ಬಿಟ್ಟರೆ ಏನೂ ಹಾಕಿರಲಿಲ್ಲ, ಏನೂ ಆಗಲ್ಲ. ಸೊ ಅದರಿಂದ ನಮ್ಮ ಟೀಮ್ ಇಂಡಿಯಾ ಇವತ್ತಿನ ಮ್ಯಾಚ್ ಹೆವಿ ಇಂಪಾರ್ಟೆಂಟ್. ಅದ್ರ ಸಂಬಂಧ ಬ್ಯಾಟಿಂಗ್ ನೋಡ್ರೆ ಒಂದು ಸ್ವಲ್ಪ ಅಟ್ಟೆ ಹೆವಿ ಖಾಸ ನೆಕ್ಸ್ಟ್ ಭಾರಿ ಅನ್ನಿಸಲ್ಲ, ಸ್ವಲ್ಪ ವೀಕ್ ಅನಿಸ್ತದೆ ಗೊತ್ತಾನ. ಇವತ್ತು ನಮ್ಮ ಟೀಮ್ ಇಂಡಿಯಾದಾಗ ನಾವು ಹೋದ ಮ್ಯಾಚ್ ಎಲ್ಲ ಬಿದ್ದಿದ್ದಿಲ್ಲ. ಶ್ರೇಯಸ್ ಅಯ್ಯರ್ ಹಿಂಗೆ ಇನ್ನೆಲ್ಲ ಕೇಳ್ಕೊಂಡು ಶ್ರೇಯಸ್ ಅಯ್ಯರ್ ಯಾಕೋ ಫುಲ್ ಇಂಪ್ರೂವ್ ಆಗಿ ಬಂದು ನಮ್ಗೆ ತಪ್ಪಾಗಿ ಪ್ರೂವ್ ಮಾಡ್ಲಿಕ್ಕೆ ಬ್ಯಾಟಿಂಗ್ ಆಡ್ಕೊಂಬಂದವ್ರು ಆಡಿದ್ರು. ಶ್ರೇಯಸ್ ಅಯ್ಯರ್ 49 ಬಾಲಿಗೆ 80 ರನ್ ಹೊಡೆದಾರೆ. ಅಗೇನ್ ನಮ್ಮ ಟೀಮ್ ಇಂಡಿಯಾ ಹೊಡೆದ ಸ್ಕೋರ್ ಅಟ 158 ಹೊಡೆದಾರ. 158 20 ಓವರ್ಗೆ. 158 ಒಳಗೆ 80 ಆಗಿರಿ. 148 138 128 118 108 98 88 78 ಮತ್ತು ಅಲ್ಲೇ ಬಂದು ಅದೇ ಲೂಪ್ನ ಸಿಗಾಕೋತಾರೆ ನಮ್ಮ ಇಂಡಿಯಾ ಟೀಮ್ನವ್ರು ಇವತ್ತು. ಸೊ ಇವತ್ತು ಇಂಡಿಯಾ ಟೀಮಿನ ಪಾರು ಮಾಡಿದ್ದು ಕ್ಯಾಪ್ಟನ್ ಸರ್ಪಂಚ್ ಶ್ರೇಯಸ್ ಅಯ್ಯರ್ ತಗೋಬೇಕು. ಹಂಗೆ ಒಂದೊಂದು ಟೈಮ್ನಾಗ ಏನು ತಪ್ಪು ಮಾಡ್ರೆ ನಾವು ತಪ್ಪಾಗೈತೆ ಹೇಳಬೇಕಾಗೈತಿ, ಮತ್ತು ಇನ್ನೊಂದು ಕರೆಕ್ಟ್ ಆಡ್ರೆ ಕರೆಕ್ಟ್ ಅಂತ ಹೇಳಕ್ಕೆ ಬರುತ್ತೆ. ಸೊ ಅದೇ ಥರ ಇವತ್ತು ಶ್ರೇಯಸ್ ಅಯ್ಯರ್ ಚಲೋ ಆಡಿದ್ರು. ಸೊ ಅವ್ರಿಗೆ ಹೊಡೆದು ಎಲ್ಲ ಮತ್ತೇನಿದ್ರು. ಸೊ ಅದೇ ಥರ ಇವತ್ತು ಏನೈತಿ ನಮ್ಮ ಇಂಡಿಯಾ ಟೀಮ್ ಅಗೇನ್ ಏನೋ ದೊಡ್ಡ ಇವತ್ತು ನಮ್ಮ ಓಪನರ್ಸ್ಗಳಂತೂ ಕೈ ಕೊಟ್ಟಾದರು. ನಾವು ತೊಗೊಳತ್ತಿದ್ದು ವೈಭವ್ ನಡೆಸ್ರಿ ಅಂದರೆ ಇಟ್ ಈಸ್ ವೆರಿ ಅರ್ಲಿ ಹೇಳಕ್ರೆ. ನಾವೆಲ್ಲ ವೈಭವ್ ನಡೆಸ್ರಿ ನಾವು ಅಭಿಷೇಕ್ ಶರ್ಮಾ ಆ್ಯಂಡ್ ವೈಭವ್ ಸೂರ್ಯವಂಶಿ ಓಪನಿಂಗ್ ನೋಡ್ಬೇಕಾಯ್ತಂತೇಳಿ ಇಟ್ಟು ಆಸೆ ಅಂತ ಕೂತಿದ್ವಿ. ಅಂದ್ರೆ ಇಲ್ಲ, ವೈಭವ್ ಸೂರ್ಯವಂಶಿ ಆ್ಯಂಡ್ ಅಭಿಷೇಕ್ ಶರ್ಮಾ ಮಾಡಿದ್ರು. ಒಟ್ಟು ಪವರ್ ಪ್ಲೇದಾಗ 100 ಎಷ್ಟು 100ಕ್ಕೆ 100 ಪವರ್ ಪ್ಲೇದಾಗ ಇಲ್ಲ 5 ಓವರಿಗೆ 100 ನೋಡ್ತೀವಿ ಅಂದ್ರೆ ಅಣ್ಣ ನೀವು ಎಲ್ಲ ಗಾಬರಿ ಹಾಕಿರ್ಬೇಕು, ಹಂಗೇನಿಲ್ಲ. ಬಟ್ ಪವರ್ ಪ್ಲೇದಾಗ ಭಾರಿ ಆಡ್ತಾರೆ ಅನ್ಕೊಂಡ್ರೆ ಅವಾಗಿಂತ ಇವ್ರು ಸಂಜು ಇವ್ರು ಯಾರೋ ವೈಭವ್ ಇರ್ತಾರ, ಅಭಿಷೇಕ್ ಇರ್ತಾರ, ವೈಭವ್ ಇರಂಗಿಲ್ಲ. ಸೊ ಈ ಥರ ಏನೈತಿ, ಒಬ್ರಿದ್ರೆ ಒಬ್ರು ಇರಂಗಿಲ್ಲ. ಸೊ ಈ ಥರ ಆಗ್ಲತ್ತ ನಮ್ಮ ಇಂಡಿಯಾ ಟೀಮ್ನಾಗ. ಸೊ ಈಗ ಅದಕ್ಕೆ ಅದಕ್ಕೊಂದು ಪಕ್ಕ ಸೊಲ್ಯೂಷನ್ಸ್ಗೆ ಕಂಡಿಡ್ತಾ ನಮ್ಮ ಟೀಮ್ ಇಂಡಿಯಾ ಮ್ಯಾನೇಜ್ಮೆಂಟ್ದವರು. ಸಂಜು ಸ್ಯಾಮ್ಸನ್ ಯಾವ ಜಾಗದಾಗ ಆಡಿಸ್ಬೇಕಾರೆ ಯಾವ ಜಾಗ ತರೋದು ಅದ ಗೊತ್ತಾಗ್ತೈತಿ. ಈ ಸೀರೀಸ್ನಾಗ ಜಿಂಬಾಬ್ವೆ ಸೀರೀಸ್ಗೆ ಕೇಳಿ ಈಗಂತ ನೋಡೋದು ತಲಕಾರ. ಇದಕ್ಕಾರ ಟೀಮ್ನಾಗ ವೈಭವ್ ಸೂರ್ಯವಂಶಿ ಇವಾಗ ಹಂಗಂದ್ರೆ ಮಂದಿ ರೊಚ್ಚಿರ್ತಾರೆ. ಇದಕ್ಕಾರ ಆಡಿಸಿದ್ದು ಬರೀ 2 ಮ್ಯಾಚ್. ವೈಭವ್ ಸೂರ್ಯವಂಶಿ ಆಡಿಸಿದ್ದ ಹಾಗೇನು ಒಂದು 2-3 ಮ್ಯಾಚ್ ಅಷ್ಟು ಅನಿಸ್ತೈತಿ. ಅಷ್ಟು ಮ್ಯಾಚ್ ತೀರಕ್ಕೆ ಬರೋಲ್ಲ. ಅಭಿಷೇಕ್ ಶರ್ಮಾಗೆ ನಾವು ಅಣ್ಣ ಯಾವ ಮ್ಯಾಚ್ ಹೆಂಗೆ ಆಡ್ತಾನೆ ತೀರಕ್ಕೆ ಬರೋಲ್ಲ. ಸೊ ಅದೇ ಥರ ಐತಿ ಎಲ್ಲ ಆಡೋ ಪ್ಲೇಯರ್ ಸಂಬಂಧ ಹೊಸ ಪ್ಲೇಯರ್ಸ್ಗಳು ತರ್ಲಾಕೆ ಬರೋಲ್ಲ. ಇನ್ನು ಉಳಿದಿದ್ದೆಲ್ಲ ಇಂಡಿಯಾ ಟೀಮ್ ಬಾಲರ್ಸ್ಗಳು ಕೈಯಾಗ ಹೋಗೋದು ಮ್ಯಾಚ. ಆಲ್ಮೋಸ್ಟ್ ಈ ಬೆಳಗ್ಗೆ ನೀವು ವಿಡಿಯೋ ನೋಡಿ ಆಡೋದಕ್ಕೆ ಇಂಡಿಯಾ ಟೀಮ್ ಬಾಲಿಂಗ್ ಮುಗಿದಿರುತ್ತೆ, ರಿಸಲ್ಟ್ ಬಂದಿರುತ್ತೆ. ನನ್ನ ಪ್ರಕಾರ 158 ಆರಾಮ್ ಚೇಂಜ್ ಮಾಡ್ತಾರೆ ಇಂಗ್ಲೆಂಡ್ದವ್ರು ಆರಾಮ್ ಚೇಂಜ್ ಮಾಡ್ತಾರೆ. ಇಟ್ಟು ಸ್ಕೋರ್ 158 ಐತಿ. ನಮ್ಮ ಬಾಲರ್ಗಳು ಸ್ವಲ್ಪ ಇದಿರ್ಬೇಕು. ನಮ್ಮ ಬಾಲರ್ಗಳು ಹೆವಿ ಏನು ಹರ್ಷಿಪ್ ಸಿಂಗ್ ಅವರು ಇವರೆಲ್ಲ 3 ಮತ್ತು ರಾಣಾ 4 ಮತ್ತು ಯಾದವ್ ಪ್ರಿನ್ಸ್ ಒಂದು 2 ಹಿಂಗೆ ವಿಕೆಟ್ ತೆಗಿಬೇಕು ಏನ್ರಿ ಮ್ಯಾಚ್ ಗೆಲ್ಲಬೇಕಂದ್ರೆ. ಹಂಗೇನು ಆಗ್ಲಿಕ್ಕಾರ ಆರಾಮ್ ಇಟ್ಸ್ ಇಂಗ್ಲೆಂಡ್ಸ್ ಗೇಮ್ ಅಷ್ಟೆ. 158 ಡಿಫೆಂಡ್ ಮಾಡೋ ಸ್ಕೋರಲ್ಲ ಇಂಗ್ಲೆಂಡ್ದಾಗ. 158 ಅದು ಏನು ಅದು ಕೌಂಟಿ ಗ್ರೌಂಡ್ ಆಯ್ತು ಇವತ್ತಿನ ಮ್ಯಾಚ್. ನೋಡ್ಬೋದು ನೀವು. ಅಂಥ ಸ್ಟೇಡಿಯಮ್ ಇಲ್ಲದ
ಮಾತ್ರ ಸ್ಟೇಡಿಯಂ ಅದಕ್ಕೆ ಮ್ಯಾಲ ರೂಫ್ ಒಂದು ಏನಿಲ್ಲ, ಓಪನ್ ಗ್ರೌಂಡ್ ಸ್ಟೇಡಿಯಂ ಐತಿ. ಸೊ ಅದ್ರ ಸಂಬಂಧ ಐತಿ 158 ಆರಾಮ್ ಡಿಪೆಂಡ್ ಮಾಡ್ತಾರೆ. ಇಂಗ್ಲೆಂಡ್ದವ್ರು ಎಷ್ಟೊತ್ತಿದ್ರು ಆರಾಮ್ ಡಿಪೆಂಡ್ ಮಾಡ್ತಾರೆ ಸ್ಕೋರ. ಸೊ ಅದಕ್ಕೆ ಅಗೇನ್ ಕಾಯ್ದು ನೋಡ್ಬೇಕು ಹೆಂಗೆ ಬಾಲಿಂಗ್ ಮಾಡೋದು ನಮ್ಮ ಟೀಮ್ ಇಂಡಿಯಾ ಅದೈತಿ. ಹಂಗೆ ಅಪ್ಪಿತಪ್ಪಿ ನಮ್ಮ ಇಂಡಿಯಾದವ್ರಿಗೆ ಎದ್ರದಕ್ಕ ನೆಕ್ಸ್ಟ್ ನೋಡ್ಕೊಂಬಿಟ್ರೆ ನಮ್ಮ ಟೀಮ್ ಇಂಡಿಯಾ ಅಪ್ಪಿತಪ್ಪಿ ಸೋದತ್ಕ ಬೋರ್ಡ್ ಈಗ ಒಂದು ಜಿಜಿನ ಕಳಿಸ್ಬೇಕು, ಇಲ್ಲಿ ಶ್ರೇಯಸ್ ಕ್ಯಾಪ್ಟನ್ಸಿ ಬಿಡಿಸ್ಬೇಕು. ಶ್ರೇಯಸ್ ಕ್ಯಾಪ್ಟನ್ಸಿ ಬಿಡಿಸಂಗಿಲ್ಲ, ಅದಕ್ಕೆ ಸೂಪರ್ ಆಡೋರು. ಸೊ ಎಲ್ಲಿ ತಪ್ಪಾಗೈತೆ ಅದನ್ನ ಹುಡುಕಾಡ್ಬೇಕು ಅಷ್ಟೇ ನಮ್ಮ ಟೀಮ್ ಇಂಡಿಯಾದವರು. ಹುಡುಕಾಡಿ ಬಾಲಿಂಗ್ ಚಲೋ ಆಗಲಿ, ಹೆಂಗಾರು ಮಾಡಿ ಫಾರ್ವರ್ಡ್ ಆಗಿ ನಮ್ಮ ಟೀಮ್ ಇಂಡಿಯಾ ಇವತ್ತು ಗೆಲ್ಲಿ ಅಂತ ಆಶಿಸ್ತಾ ಈ ವಿಡಿಯೋಲಿ ಮುಗಿಸೋಣ. ಈ ವಿಡಿಯೋ ಪ್ಲೀಸ್ ಲೈಕ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಮಾತಾಡೋಣ ಎಲ್ರಿಗೂ ನಮಸ್ಕಾರ.